ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಮನುಷ್ಯ ಅಂತ ಹುಟ್ಟಿದ ಮೇಲೆ ಸಾಧನೆ ಮಾಡದೆ ಸತ್ತರೆ ಅದು ಮನುಷ್ಯ ಜನ್ಮಕ್ಕೆ ಅವಮಾನ ಅಂತ ಅಂದ್ಕೊಂಡು ನಾನು ಯಾವ್ಯಾವುದೋ ಬಿಸ್ನೆಸ್ನ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಅಂದ್ಕೊಂಡು ಲಾಸ್ಟಲ್ಲಿ ನನಗೆ ಮಾಡಬೇಕು ಅಂತ ಅನಿಸಿದ್ದು ಹೈನುಗಾರಿಕೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ, ಇದರಲ್ಲಿ ಲಾಸ್ ಇದೆ, ಲಾಭ ಇದೆ ಅಂತ. ಆದರೆ ನನಗೆ ಇದರಲ್ಲಿ ನೆಮ್ಮದಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಗೋಮಾತೆ ಸೇವೆ ಮಾಡೋದು ಎಲ್ಲರಿಗೂ ಸಿಕ್ಕಲ್ಲ. ಸಾಮಾನ್ಯಕ್ಕೆ ಇವಾಗ ಸಿಟಿಲಿರೋರು ಹಳ್ಳಿ ಜೀವನನ ಖುಷಿ ಪಡಬೇಕು ಅನ್ನೋ ಕಾರಣಕ್ಕೆ ಕೂಡ ಈ ಸೇವೆನ ಮಾಡ್ತಾರೆ. ಗೋ ಸೇವೆನ ಮಾಡಿಕೊಂಡು ಹಳ್ಳಿ ಲೈಫ್ನ ಎಂಜಾಯ್ ಮಾಡ್ತಾರೆ. ನಾನು ಕೂಡ ಹಾಗೆ ನನ್ನ ದಿನಚರಿನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನಂದು ಇದು ಫಸ್ಟ್ ವೀಡಿಯೋ, ಹೈನುಗಾರಿಕೆದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಖಂಡಿತವಾಗ್ಲೂ ನೀವೆಲ್ಲ ಯಾರ್ಯಾರು ನೋಡ್ತಾ ಇದ್ದೀರೋ ಹೈನುಗಾರಿಕೆ ಮಾಡ್ತಾ ಇರೋರು, ನನಗಿದ್ರ ಬಗ್ಗೆ ಅಷ್ಟು ಐಡಿಯಾಸ್ ಯಾವುೂ ಇಲ್ಲ. ನಿಮಗೇನಾದ್ರು ಗೊತ್ತಿತ್ತು ಅಂತ ಅಂದರೆ ನನಗೆ ಕಮೆಂಟ್ ಮೂಲಕ ಹೇಳಿ. ನಾನು ಹೋಲ್ಸೇಲಲ್ಲಿ ಮೇಕೆನ ಕೂಡ ತಂದು ಸೇಲ್ ಮಾಡ್ತೀವಿ. ಹಾಗೆ ಹಸುನ ಈಗ ಹೊಸದಾಗಿ 3 ಹಸುನ ತೊಗೊಂಬಂದಿರೋ ಅಂಥದ್ದು. ನಾನು ಇನ್ಮೇಲೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನಗೆ ಏನು ಗೊತ್ತಿದೆಯೋ ಅದ್ರ ಬಗ್ಗೆ, ಹಸು ಬಗ್ಗೆ ಆಗಿರ್ಬೋದು, ಮೇಕೆ ಬಗ್ಗೆ ಆಗಿರ್ಬೋದು, ನನ್ನ ದಿನಚರಿ ಆಗಿರ್ಬೋದು, ಈ ಥರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಖಂಡಿತವಾಗ್ಲೂ ನೀವೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾರೆ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಬೆಳಗ್ಗೆ ಹೊರಟಿದ್ದು ನನ್ನ ದಿನಚರಿ ಎಲ್ಲ ಮುಗಿಸ್ಕೊಂಡು ಹಸು ಶೆಡ್ ಹತ್ರ ಹೋಗಿ, ಹಸು ಹಾಗೆ ಮೇಕೆ ಎರಡೂ ಕೂಡ ಒಟ್ಟಿಗೆ ಇದ್ದಾವೆ. ನನಗೆ ಜೀವನದಲ್ಲಿ ಒಂದು 10-15 ಹಸು ಮಾಡಿಕೊಂಡು ನೆಮ್ಮದಿ ಜೀವನನ ಸಾಗಿಸ್ಬೇಕು ಅಂತ, ಅದಕ್ಕೆ ಅಂತ ಒಂದು ಸ್ವಂತ ಜಾಗ ಬೇಕು. ಈಗಿರೋವಂಥದ್ದು ಸ್ವಂತ ಜಾಗನೇ, ಇನ್ನು ಸ್ವಲ್ಪ ದೊಡ್ಡ ಜಾಗ ಬೇಕು. ಜಾಗ ಮಾಡಿಕೊಂಡು ಅಲ್ಲಿ ಹಸುಗಳನ್ನ ಕಟ್ಕೊಂಡು ನಾನು ನೆಮ್ಮದಿ ಜೀವನ ಮಾಡಬೇಕು, ಯಾರ ಸಹವಾಸನೂ ಬೇಡ ಅಂತ ಅಂದ್ಕೊಂಡು ನಾನು ಈ ರೀತಿ ಒಂದು ತೀರ್ಮಾನಕ್ಕೆ ಬಂದಿರೋಳು. ಹಸುಗೆ ಜೋಳ ತೊಗೊಬರ್ಬೇಕಾಯಿತು. ಹಾಗಾಗಿ ಯಾರೋ ನಮ್ಮ ಗೊತ್ತಿರೋರ ಪೈಕಿ ನನಗೆ ಹಸುಗೆ ಜೋಳ ಕೊಡ್ತೀವಿ ಅಂತ ಹೇಳಿದರು. ತುಂಬ ಚೆನ್ನಾಗಿತ್ತು. ಹಾಗಾಗಿ ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದು ಬಂದು ಹಸುಗೆ ಜೋಳ ನೋಡೋಣ ಅಂತ ಬಂದ್ವಿ. ಎಲ್ಲ ಕೆಲಸ ಎಲ್ಲ ಮನೇಲೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನಾನು ಮನೆಯಿಂದಲೇ ಕಾಫಿ ಎಲ್ಲ ಮಾಡ್ಕೊಂಬಂದಿದ್ದೆ. ಕಾಫಿ ಕುಡಿದು ಹಾಗೆ ಮೇಕೆ ಜೊತೆ ಸ್ವಲ್ಪ ಮಾತಾಡಿಕೊಂಡು ಆಟ ಆಡಿಕೊಂಡು ಹೊರಟಿದ್ದು ಜೋಳ ನೋಡೋಕ್ಕೆ. ಅಲ್ಲಿ ಕೂಡ ಪರಿಚಯ ಇರೋರು ಅವ್ರ ಪಾಪ ಟೀ ಎಲ್ಲ ಮಾಡ್ಕೊಂಬಂದು ಎಲ್ಲ ಕೊಟ್ಟರು. ಟೀ ಕುಡ್ಕೊಂಡು ತುಂಬ ಚೆನ್ನಾಗಿತ್ತು. ಆ ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಬರೋದಕ್ಕೆ ಮನಸ್ಸೇ ಆಗಲಿಲ್ಲ. ಅಲ್ಲೇ 1 ಎಕರೆ ಜಾಗ ತೊಗೊಂಡು ಹಸುಗಳನ್ನ ಕಪಾಯಲ್ಲಿ ಕಟ್ಕೋಬಾರ್ದು ಅಂತ ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಜೋಳ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಯಾವತ್ತೂ ಈ ಕೆಲಸ ಮಾಡದೇ ಇರೋಳು ಕೂಡ ನನಗೆ ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ಯಾರಿಗೆಲ್ಲ ಈ ಥರ ಹಳ್ಳಿ ವಾತಾವರಣ ಇಷ್ಟ ಆಗುತ್ತೋ ಕಮೆಂಟ್ ಮಾಡಿ. ನಿಮ್ಮ ಕಡೆ ಯಾವಾದರೂ ಹಸುಗಳು ಸಿಕ್ಕಿದ್ರೂ ನನಗೆ ಒಳ್ಳೆ ಹಾಲು ಕೊಡೋ ಅಂಥವು ಹಸುಗಳಿದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಮೇಕೆಗಳಿದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಇನ್ನೂ 8 ಗಂಟೆ. ಬಿಸಿಲು ನೆತ್ತಿ ಮೇಲೆ ಸುಡ್ತಾವನು ಆವಾಗಲೇ. ನಾನು ನೋಡ್ರಿ ಟೆರರಿಸ್ಟ್ ಥರ ಒಳ್ಳೆ ಇದು ಮಾಡಿಕೊಂಡು ಬಿಸಿಲು ಸಿಕ್ಕಾಪಟ್ಟೆ. ನೀರೆಲ್ಲ ಬಿಟ್ಟವ್ರೆ. ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗೈತೆ ಗೊತ್ತಾ, ತುಂಬ ನೈಸ್. ಮೊನ್ನೆ ಬಂದಿದ್ವಿ ಇಲ್ಲೆಲ್ಲ ಸೋರೆಕಾಯಿ ತೋರಿಸು ಪಾಪ. ಕರೆಂಟ್ ಏನಾದ್ರು ಬಿಟ್ಟಿರ್ತಾರ ಇಲ್ಲಿ? ಕರೆಂಟು ಇಲ್ಲಿ ಗೈಸ್ ಸೋರೆಕಾಯಿ, ಇದನ್ನ ನಾವು ಬೇಯಿಸ್ಕೊಂಡು ತಿನ್ಬೋದು. ನೀನು ಬೇಯಿಸ್ಕೊಂಡು ತಿನ್ನೋಕ್ಕಾಗಲ್ಲ, ಅದು ಸಣ್ಣದು ಕಿತ್ಕೊಬೇಕು. ಇದೆಲ್ಲ ಹಸುಕ್ ತಗೊಂಡೋಗಿ ಹಾಕೋದು. ಸುಂಕು ಇದರಲ್ಲಿ ಕೈಯೆಲ್ಲ ಮುಳ್ಳು ಥರ.
ತೋರಿಸ್ತೀನಿ ಎಷ್ಟು ಗಿಡ ಇದ್ದಾವೆ ಅಂತ ಹಂಗೇನೆ. ಮಾಡ್ಬಿಟ್ಟವ್ರೆ. ಕಿತ್ಕೊಳ್ಳೋ ಬೇಗ ಬೇಗ. ಸುತ್ತಬೇಕು. ಇದು ಕಿತ್ಕೋ, ಇದು ಎಳೆದು. ಅಯ್ಯಪ್ಪ, ಒಂದು ಕೆಳಗಡೆ ಇಡು, ಕೆಳಗಡೆ ಇಡು. ಗಿಡನೇ ಬಂದ್ಬಿಡ್ತು. ಏನಾಗಲ್ಲ ಬಿಡು, ಅವ್ರು ಕಿತ್ತಾಕ್ತಾರೆ ಗಿಡನ. ಸಾಕು ಅದು ಇದೆಲ್ಲ ಮೆತ್ಕೊಂತೈತೆ ಮೈಗೆ. ಅದು ಮುಳ್ಳೆಲ್ಲ ಮೆತ್ಕೊಂಡ್ರೆ ಅಲರ್ಜಿ ಥರ ಆತೈತೆ. ಕಾಡು ಮನುಷ್ಯನ ಥರ ಆಗಬೇಕು. ಆತೀಯಾ? ಆತೀಯಪ್ಪ? ನನ್ನ ಮಕ್ಳಿಗೆ ಹಳ್ಳಿ ವಾತಾವರಣಗಳು ಜಾಸ್ತಿ ಇಷ್ಟ. ಅವ್ರು ಯಾವತ್ತೂ ಇಂಥವೆಲ್ಲ ನೋಡಿಲ್ಲ, ಅದಕ್ಕೆ ಅವ್ರಿಗೆ ಖುಷಿ. ನನಗೇನೆ ಖುಷಿ ಆಗ್ತಿರ್ತೈತೆ ಹಳ್ಳಿ ವಾತಾವರಣ ನೋಡಿ. ನೋಡು, ಅಲ್ಲೊಂದೈತೆ ಪಾಪ, ಅಲ್ಲೊಂದು ಚಿಕ್ಕದೊಂದೈತೆ ನೋಡು. ಇವರು ಟ್ರ್ಯಾಕ್ಟ್ರು ಪಾಪ, ಅಲ್ಲೋಗ್ಬೇಡ ಪಾಪ. ಇವರು ಸೋರೆಕಾಯಿ ಹಾಕವ್ರೆ. ಮೋಸ್ಟ್ಲಿ ಒಳ್ಳೆ ಇದಿಲ್ಲ, ಲಾಭ ಇಲ್ಲ ಅಂತ ಸ್ಕೂಲ್ಗೆ ಕೊಡ್ತಾ ಇರೋವಂಥದ್ದು ಇದು. ನಾನು ಮೊನ್ನೆ ಬಂದಾಗ ಈ ಟೊಮೊಟೊ ಎಲ್ಲ ಕಿತ್ಕೊಂಡೆ ನೋಡಿರಿ. ಟೊಮೊಟೊಸ್ ಇವೆಲ್ಲ ಚೆನ್ನಾಗಿಲ್ಲ. ಎಷ್ಟು ಚೆನ್ನಾಗೈತೆ ನೋಡಿರಿ ತೋಟ. ಹಳ್ಳಿ ಜನ ಎಷ್ಟು ಮುಗ್ಧರು ಅಂತ ಅಂದರೆ, ಅವ್ರ ಮನೆಯಲ್ಲಿ ಬೆಳಗ್ಗೆನೇ ಮುದ್ದೆ ಉಪ್ಸಾರು ಎಲ್ಲನೂ ನನಗೆ ಊಟಕ್ಕೆ ಕೊಟ್ಟರು. ತುಂಬಾ ಖುಷಿ ಆಯಿತು ನನಗೆ. ಈ ವಾತಾವರಣದಲ್ಲಿ ಊಟ ಮಾಡೋದು ಅಂತ ಅಂದರೆ ತುಂಬಾ ಇಷ್ಟ. ಅಲ್ಲಿ ಆಡಂಬರದ ಜೀವನ ಏನಿರಲಿಲ್ಲ, ಆದರೂ ಕೂಡ ಅಲ್ಲಿ ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಮುದ್ದೆ ಊಟ ಮಾಡಿಕೊಂಡು ಅಲ್ಲಿ ಮಕ್ಳಿಗೂ ಕೂಡ ಊಟ ಮಾಡಿಸ್ಕೊಂಡು ಅಲ್ಲಿಂದ ಹೊರಟಿದ್ದಾಯಿತು. ಹಳ್ಳಿ ಮನೆ ಊಟ, ಹಳ್ಳಿ ವಾತಾವರಣ ಸಖತ್ತಾಯಿತು. ಎಷ್ಟು ಕೋಟಿ ಕೊಟ್ರೂ, ಎಂಥ 5 ಸ್ಟಾರ್ ಹೋಟ್ಲಿಗೂ ಹೋದ್ರೂ ಇಂಥ ಊಟ ನೆಮ್ಮದಿಯಾಗಿ ತಿನ್ನೋಕ್ಕಾಗಲ್ಲ. ನಿಜನ ಸುಳ್ಳ ಕಮೆಂಟ್ ಮಾಡಿ. ಯಾಕೆಂದರೆ ಈ ವಾತಾವರಣದಲ್ಲಿ ತಿನ್ನೋದೇ ಒಂದು ಮಜಾನೇ ಬೇರೆ. ಸ್ಟಾರ್ ಹೋಟ್ಲುಗಳಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಲ್ಲ, ಅದ್ರ ಮಜಾನೇ ಬೇರೆ. ಅದು ಬೇರೆ, ಇದು ಬೇರೆ. ಬಟ್ ಅದು ದುಡ್ಡು ಕೊಟ್ಟು ಪ್ರೀತಿನ ಇದು ಮಾಡ್ಕೊಬೇಕು. ಇದು ದುಡ್ಡು ಕೊಡ್ದೇ ಪ್ರೀತಿನ ಸಂಪಾದನೆ ಮಾಡ್ಕೊಳ್ಳೋವಂಥದ್ದು. ಹಾಗೆ ಊಟ ಎಲ್ಲ ಆದಮೇಲೆ ಉಪ್ಸಾರು ಮುದ್ದೆ ಎಲ್ಲ ಆದಮೇಲೆ ಸೌತೆಕಾಯಿ ಕೊಟ್ಟರು. ಸೌತೆಕಾಯಿ ಕೂಡ ತಿಂತಾಯಿದ್ದೀನಿ. ತಿನ್ನು. ಎಷ್ಟು ತಿಂದೆ ನೀನು? ಎಷ್ಟು ತಿಂದೆ ಸೌತೆಕಾಯಿ? ತಿಂದ ಮುದ್ದೆ ತಿಂದ? ಟ್ರ್ಯಾಕ್ಟ್ರ್ನಲ್ಲಿ ನಾನು ಫಸ್ಟ್ ಟೈಮ್ ಈ ಥರ ಹುಲ್ಲನ್ನೆಲ್ಲ ತುಂಬ್ತಾ ಇರೋದು. ನನಗೆ ಇದು ಯಾವತ್ತೂ ಅಭ್ಯಾಸನೇ ಇರಲಿಲ್ಲ. ಸೊ ನಾನು ಇದನ್ನೆಲ್ಲ ಟ್ರ್ಯಾಕ್ಟ್ರಿಗೆ ಅವರೆಲ್ಲ ತುಂಬ್ತಾಯಿದ್ರು. ತುಂಬ್ತಾ ನಾನು ಕೂಡ ಒಂದೇ ಒಂದು ಹೊರೆನ ಅದರೊಳಗಡೆ ಟ್ರ್ಯಾಕ್ಟರ್ ಒಳಗಡೆ ಹಾಕ್ಕೊಂಡು ಮನೆ ಕಡೆ ಬಂದಿದ್ದಾಯಿತು. ಇಲ್ಲಿ ಹಸು ಶೆಡ್ ಹತ್ರ ಸ್ವಲ್ಪ ಇಲ್ಲಿ ಎಲ್ಲ ಕ್ಲೀನ್ ಮಾಡೋದಿತ್ತು. ಹಾಗೆ ಊಟ ಎಲ್ಲ ಹಾಕಿ ಇಲ್ಲೆಲ್ಲ ನೋಡಿಕೊಂಡು ಹಾಗೆ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್. ಬಾಯ್.